ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಮತ್ತೆ ಬಹಳ ದಿನಗಳಾದ ನಂತರ ಮತ್ತೊಂದು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ನ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಬಗ್ಗೆ ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡ ಪೇಜ್ ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿರ್ತದೆ. ಅದ್ರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಇವೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರೋ ಹಾಗೆ ನಾನು ಒಂದು 25 ಡೇಸ್ ಒಂದು ವಿಡಿಯೋನ ಮಾಡಿದ್ದೇನೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅತಿ ಶೀಘ್ರದಲ್ಲಿ ಬರಲಿದೆ. ಅಂದುಕೊಂಡದಕ್ಕಿಂತ 1ರಿಂದ 1.5 ತಿಂಗಳ ಮುಂಚಿತವಾಗಿ ಈ ಒಂದು ಸೀಸನ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅತಿ ಶೀಘ್ರದಲ್ಲಿ ಕಮಿಂಗ್ ಸೂನ್ ಅನ್ನುವಂತ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ನೀವು ಬೇಕಾದ್ರೆ ಅದನ್ನ ಹೋಗಿ ಚೆಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಕಲರ್ಸ್ ಕನ್ನಡ ಒಂದು ಅಫಿಷಿಯಲ್ ಪೇಜ್ ಗಳಲ್ಲಿ ಆಗಿರ್ಬೋದು, ಅದರ ಜೊತೆಗೆ ಟಿವಿಯಲ್ಲಿ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರೋಮೋವನ್ನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಮ್ಮ ಬಿಗ್ ಬಾಸ್ ತಂಡದವರು ರಿಲೀಸ್ ಮಾಡಿದ್ದಾರೆ ಗೈಸ್. ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ಒಂದು ಬಿಗ್ ಬಾಸ್ ಸೀಸನ್ 13ರ ಲೋಗೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾಪ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಮುಂಚಿತವಾಗಿ ಬರಲಿದೆ ನಮ್ಮೆಲ್ಲರ ಕನ್ನಡಿಗರ ಹಬ್ಬ ಅನ್ನುವಂತ ಒಂದು ಕ್ಯಾಪ್ಷನ್ ಅನ್ನು ಕೊಡೋದ್ರ ಮೂಲಕ ಸಮಥಿಂಗ್ ಸ್ಪೆಷಲ್ ಅನ್ನುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ಲೈನ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಇನ್ಮೇಲೆ ಬರ್ತಾ ಹೋಗ್ತವೆ. ಅದರಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾವು ಅನ್ಕೊಂಡು ಇನ್ನೂ ಒಂದು ತಿಂಗಳನ್ನ ಆದ ನಂತರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬರ್ತಾ ಹೋಗ್ತವೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಆದ್ರೆ ನಾವು ಅಂದುಕೊಂಡಿದ್ದಿಂದ ಮುಂಚಿತವಾಗಿ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂತ ಸಮಯದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಲೋಗೋ ಪ್ರೋಮೋನ್ನೇ ನಮ್ಮ ಬಿಗ್ ಬಾಸ್ ತಂಡದವರು ಬಿಡುವುದರ ಮೂಲಕ ಒಂದು ರೀತಿಯಾಗಿ ಸರ್ಪ್ರೈಸ್ ಅನ್ನೇ ಇಡೀ ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗಷ್ಟೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 2 ದಿನ ಆಗ್ತಾ ಬಂತು IPL 2026 ಮುಕ್ತಾಯಗೊಂಡು ಅದಾದ ನಂತರ ಒಂದು ಇನ್ನೇನು ಅತಿ ಶೀಘ್ರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕೂಡ ಆರಂಭವಾಗಲಿದೆ. ಯಾಕಂದ್ರೆ ನೀವು ಪ್ರತಿ ವರ್ಷ ನೋಡ್ತಾ ಇರ್ಬೋದು, ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ನ ಮೊದಲ ವಾರದಲ್ಲಿ ಪ್ರತಿ ವರ್ಷದ ಬಿಗ್ ಬಾಸ್ ಸೀಸನ್ ಆ ಒಂದು ಡೇಟ್ಗೆ ಬರ್ತಾ ಇತ್ತು. ಆ ಒಂದು ರೀತಿಯಾಗಿ ನೋಡ್ತಾ ಹೋಗ್ತಿದ್ರೆ ಇನ್ನು 3 ತಿಂಗಳ ಒಂದು ಟೈಮಿಂಗ್ ಇತ್ತು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರಲು. ಆದ್ರೆ ಈಗಿನ ಒಂದು ಕೆಲವೊಂದಿಷ್ಟು ಇನ್ಸಿಡೆಂಟ್ ಗಳನ್ನ, ಈಗ ಕೆಲವೊಂದಿಷ್ಟು ಅವರು ಬಿಟ್ಟಿರುವಂತಹ ಲೋಗೋವನ್ನು ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ ಜುಲೈನ ಮಿಡ್ ವಾರದಲ್ಲಿಯೇ ಈ ಒಂದು ವರ್ಷದ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಜೂನ್ ಇದೆ ಅಂತ ಹೇಳ್ಬೋದು. ಈ ಜೂನ್ದಲ್ಲಿ ಶುರು ಆಗೋದಿಲ್ಲ, ಜುಲೈನ 15ನೇ ತಾರೀಕಿನ ನಂತರ ಒಂದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗುವಂತಹ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಪ್ಡೇಟ್ಗಳು ಕೂಡ ಬಂದಿವೆ. ನೋಡೋಣ ಇನ್ಮೇಲೆ ಅವರು ಸೆಲೆಕ್ಟ್ ಆದ್ರು, ಇವರು ಸೆಲೆಕ್ಟ್ ಆದ್ರು, ಬಿಗ್ ಬಾಸ್ ಮನಿ ಹೌಸ್ನ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಕಂಟೆಸ್ಟೆಂಟ್ಗಳ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಪ್ರೋಮೋ ಶೂಟಿಂಗ್ಗಳ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಒಂದು ಸ್ಟಾರ್ಟಿಂಗ್ ದಿನಾಂಕ ಆಗಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಇನ್ಮೇಲೆ ತುಂಬಾನೇ ಅಂದ್ರೆ ತುಂಬಾನೇ ಅಪ್ಡೇಟ್ಗಳು ಬರ್ತಾ ಹೋಗ್ತವೆ. ಎಲ್ಲ ರೀತಿಯಾಗಿ ಇರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಅಪ್ಡೇಟ್ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದರ ಜೊತೆಗೆ ಈ ಲೋಗೋದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳನ್ನು ನೋಡ್ತಾ ಹೋದಾದ್ರೆ ಒಂದು ಸೀಸನ್ 13ರ ಲೋಗೋ ಒಂದು ರೀತಿಯಾಗಿ ಒಂದು ಅನಿಮೇಷನ್ ರೀತಿಯಲ್ಲಿ ಒಂದು ಕ್ರಿಯೇಟ್ ಮಾಡಿ ಆ ಒಂದು ಲೋಗೋನ ರೆಡಿ ಮಾಡಿದ್ದಾರೆ. ಒಂದು ರೀತಿಯಾಗಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೋಗೋನ್ನು ಕೂಡ ಈ ಒಂದು ಸೀಸನ್ ಕೂಡ ರೆಡಿ ಮಾಡಿದ್ದಾರೆ. ಆದರೆ ಸೀಸನ್ 12ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸೀಸನ್ 13ರ ಲೋಗೋ ಸ್ವಲ್ಪ ಮಟ್ಟಿಗೆ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಾಗಿತ್ತಂತ ನನಗೆ ಪರ್ಸನಲಿ ಅನಿಸ್ತು. ನಿಮಗೂ ಕೂಡ ಹಾಗೆ ಅನಿಸ್ತಾ ಇದೆ ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಏನೇ ಇರಲಿ, ಪ್ರೋಮೋ ಕೂಡ ನಮಗೇನು ಕೂಡ ಮ್ಯಾಟರ್ ಆಗಲ್ಲ. ಸೀಸನ್ 12 ತರ ಮೀರಿಸುವಂತ ಸೀಸನ್ 13ನೇ ಸೀಸನ್ ಆದ್ರೆ ಸಾಕು ಅಂತ ಹೇಳ್ಬೋದು. ಯಾಕಂದ್ರೆ ಸೀಸನ್ 12ರಲ್ಲಿ ನೋಡ್ತಾ ಹೋಗೋದಾದ್ರೆ ಎಂಟರ್ಟೈನ್ಮೆಂಟ್ಗೆ ಏನು ಕೊರತೆ ಇರಲಿಲ್ಲ. ಆದರೆ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಕೆಲವೊಂದಿಷ್ಟು ಜನರು ಅಷ್ಟೊಂದು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಅವರು ಪ್ರದರ್ಶನ ಅಂದ್ರೆ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಲ್ಲ. ಹಲವಾರು ಜನರು ಇದು ಅಂತ ಹೇಳ್ಬೋದು. ಅದರಲ್ಲಿ ಕೂಡ 4ರಿಂದ 5 ಜನರು ನಮ್ಮ ಗಿಲ್ಲಿ ಅವರಾಗಿರ್ಬೋದು, ಅಶ್ವಿನಿ ಗೌಡ, ಕಾವ್ಯ, ರಕ್ಷಿತಾ, ನಮ್ಮ
ನ್ಯೂಟನ್ ಟ್ರಗೋರ್ ಆಗಿರ್ಬೋದು, ಇವರು ಕೆಲವೊಂದಿಷ್ಟು ಜನರು ತುಂಬಾನೇ ಚೆನ್ನಾಗಿ ಪ್ರದರ್ಶನವನ್ನು ಕೊಡೋದ್ರ ಮುಖಾಂತರ ಸೀಸನ್ 12 ಬ್ಲಾಕ್ ಬಸ್ಟರ್ ಹಿಟ್ ಮಾಡಿದ್ರು. ಎಸ್ಪೆಷಲಿ ನಮ್ಮ ಗಿಲ್ಲಿ ಅವರು ಸೀಸನ್ 12 ಒಂದು ರೀತಿಯಾಗಿ ಒನ್ ಮ್ಯಾನ್ ಆರ್ಮಿ ತರಾನೇ ತೆಗೆದುಕೊಂಡು ಹೋಗಿ ಈ ಒಂದು ಸೀಸನ್ ಹಿಟ್ ಆಗ್ಲಿಕ್ಕೆ ಅವರ ಪಾತ್ರ ತುಂಬಾನೇ ಮುಖ್ಯ ಆಗಿತ್ತು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನೋಡ್ತಾ ಹೋದ ಸೀಸನ್ 13ರಲ್ಲಿ ಕಂಟೆಸ್ಟೆಂಟ್ಗಳ ಕಾಂಬಿನೇಷನ್ ತುಂಬಾನೇ ಮುಖ್ಯ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ಎಲ್ಲ ರೀತಿ ಇರುವಂತಹ ಒಂದು ಕಂಟೆಸ್ಟೆಂಟ್ ಒಂದು ಕ್ಯಾರೆಕ್ಟರ್ಗಳನ್ನ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಹಾಕಿದ್ರೆ ಎಲ್ಲ ರೀತಿಯಾಗಿ ಒಂದು ಮಿಕ್ಸ್ ಡ್ರಾಮಾ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಕ್ರಿಯೇಟ್ ಆಗಿ ಒಂದು ಬ್ಯೂಟಿಫುಲ್ ಸೀಸನ್ ಆಗುವಂತ ಸಾಧ್ಯತೆ ಇರ್ತದೆ. ಮೇನ್ ಆಗಿ ನಮ್ಮ ಕಂಟೆಸ್ಟೆಂಟ್ಗಳ ಆಯ್ಕೆಯಲ್ಲಿ ನಮ್ಮ ಬಿಗ್ ಬಾಸ್ ತಂಡ ಸೀಸನ್ 12ರಲ್ಲಿ ಮಾಡಿರುವಂಥ ಎಡವಟ್ಟನ್ನು ಈ ಒಂದು ಸೀಸನ್ನಲ್ಲಿ ಮಾಡಬಾರ್ದು. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಗಿಲ್ಲಿ ಥರ ಕಂಟೆಸ್ಟೆಂಟ್ ಎಲ್ಲಿಯೂ ಕೂಡ ಸಿಗಲ್ಲ. ಅದಕ್ಕೋಸ್ಕರ ಎಲ್ಲವೂ ತುಂಬಾ ಟಫ್ ಫೈಟ್ ಕೊಡುವಂತಹ ಕಂಟೆಸ್ಟೆಂಟ್ಗಳು ಒಂದು ಸೆಲೆಕ್ಟ್ ಮಾಡಿದರೆ ಸೀಸನ್ ಬ್ಯೂಟಿಫುಲ್ ಆಗಿರ್ತದೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ಕಂಟೆಸ್ಟೆಂಟ್ಗಳು ಆಯ್ಕೆ ಆಗ್ತಾರೆ ಅಂತಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಹೋಗ್ತದೆ ಅಂತ ಹೇಳ್ತಾ, ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು 1.5 ತಿಂಗಳ ಒಳಗಾಗಿಯೇ ನಮಗೆ ಬಿಗ್ ಬಾಸ್ ಕಾಣ ಸೀಸನ್ 13 ಶುರುವಾಗಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರ ಮೇಲೆ ಇನ್ನೂ ಕನ್ಫರ್ಮ್ ಅಪ್ಡೇಟ್ ಬಂದ ಮೇಲೆ ನಿಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಗೈಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.